ನಮಸ್ಕಾರ. ಮೆಮಿಕ್ರಿ ದಯಾನಂದ್. ಇವತ್ತು ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಬಂದಿಲ್ಲ. ಫಸ್ಟ್ ಹೇಳ್ಬೇಕಾಗಿದ್ರೆ ನಮ್ಮ ಬಗ್ಗೆ ನಾವು ಮಾತಾಡ್ಕೋಬೇಕು. ನಮಗೆ ನಾವೇ ಒಂದು ಕನ್ನಡಿ ಹಿಡ್ದು ನೋಡೋಣ. ಕಾಂತಾರ ಕಾಂತಾರ ಅಲ್ವಾ? ಒಂದು ಸ್ವಲ್ಪ ಕಿವಿ ನೆಟ್ಟಗಾಗುತ್ತಲ್ವಾ? ಕಾಂತಾರ ಯಾಕೆ ಹಿಟ್ ಆಯಿತು? ಕಾಂತಾರ ಪಾರ್ಟ್ 1 ಬಂತಲ್ಲ, ಅದು ಯಾಕೆ ಸೂಪರ್ ಹಿಟ್ ಆಯಿತು? ಕಾರಣ ಇದೆ. ಆ ಕಾರಣನೇ ಇವತ್ತು ಮಾತಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, ಯಾರೋ ಏನೋ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳೋದನ್ನ ಕಲ್ತ್ಕೋಬೇಕು ನಾವು. ಅದನ್ನ ಬಿಟ್ಟು ಅದರಲ್ಲಿ 100 ಟೀಕೆ ಹುಡ್ಕೋಕೆ ಹೋಗೋದಿದೆಯಲ್ಲ, ಅದೇ ನಮಗೆ ನಾವೇ ಮಾಡೋ ಅಂಥ ಒಂದು ದೊಡ್ಡ ಮಿಸ್ಟೇಕು. ಯಾವತ್ತೂ ಯಾರು ಚೆನ್ನಾಗಿ ಮಾಡಿದ್ರು ಸೂಪರ್ ಬಂದಬೇಕು. ನಮ್ಮಲ್ಲಿ ಏನು ಗೊತ್ತಾ, ಫಾರಿನಲ್ಲಿ ಯಾರೋ ಒಬ್ರಿಗೆ ಒಂದು $50,000 ಲಾಟ್ರಿ ಹೊಡೆದ್ಬಿಡ್ಲಿ, ಯಾರೋ ನಮ್ಗೆ ಗೊತ್ತೇ ಇಲ್ಲ, ಸುಮ್ಮನೆ ಪೇಪರಲ್ಲಿ ನೋಡಿದ್ರೆ ಸಾಕು, ಎಷ್ಟು ಲಕ್ಕಿ ಅಲ್ಲ ಇವನು, ಎಷ್ಟು ಗ್ರೇಟ್ ಅಲ್ಲ ಇವನು, ಎಷ್ಟು ಚೆನ್ನಾಗಿ, ಏನ್ರಿ ನೋಡ್ರಿ ಅವ್ನು ಲಕ್ಕು ಅಂತೀವಿ. ಅದೇ ಪಕ್ಕದ ಮನೆಯವನಿಗೆ ಒಂದು $10,000 ಲಾಟ್ರಿ ಹೊಡೆದ್ಬಿಟ್ರೆ, ಇವನು ಸಿಗ್ಬಾರ್ದಲ್ಲ, ಇವ್ನಿಗೆ ಯಾಕೆ ಸಿಕ್ತು ಅಂತಾರೆ. ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಇಷ್ಟಪಡ್ಬೇಕು ರೀ, ನಮ್ಮ ನೆರೆಹೊರೇನು ಇಷ್ಟಪಡಬೇಕು. ಇದು ಯಾಕೆ ಕಾಂತಾರಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ಮೊದಲು ಕಾಂತಾರನ ಇಷ್ಟಪಟ್ಟವ್ರಿಗೆಲ್ಲ ನನ್ನ ನಮಸ್ಕಾರ. ಕಾಂತಾರ ಅಂದರೆ ಕನ್ನಡ ಒಂದು ಪಿಕ್ಚರ್ ಬೆಳೆಸೋದಲ್ಲ, ಅದಕ್ಕೆ ನಮಸ್ಕಾರ. ಯಾಕೆ ಕಾಂತಾರ ಹಿಟ್ ಅಂದರೆ, ಅದು ಕರಾವಳಿಯ ಒಂದು ಸಣ್ಣ ಸ್ಟೋರಿ ರೀ. ಸಣ್ಣ ಊರು, ಒಂದು ಸ್ಟೈಲ್ ಜನ, ಯಾವುದೋ ಒಂದು ದೈವ, ಇದನ್ನ ತಗೊಂಡೋಗಿ ವರ್ಲ್ಡ್ ವೈಸ್ ನೋಡೋಗಿ ಹೆಂಗೆ ಮಾಡಿದ್ರು ಅಂದರೆ, ಅದೇ ಮಂಗಳೂರಿನ ಸ್ಟೈಲ್, ಅದೇ ಮಂಗಳೂರಿನ ಪ್ರಭಾವ, ಅದೇ ಕರಾವಳಿಯವರ ತಲೆ. ನೋಡಿದ್ರ, ಒಗ್ಗಟ್ಟಿದ್ರೆ ಡೆಫಿನೆಟ್ಲಿ ಯಾವುದೇ ಆಗಲಿ ಹಿಟ್ ಆಗುತ್ತೆ ಅನ್ನೋದಕ್ಕೆ ಕಾಂತಾರ ಒಂದು ರೀಸನ್. ಕಾಂತಾರ ಒಂದು ಟೆಕ್ನಿಕಲ್ ಸಿನಿಮಾ ಅಂತ ನೋಡಬೇಡಿ. ನಾನು ಫಸ್ಟ್ ಬಂದಿದ್ದ ಕಾಂತಾರ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಯಾಕೆ ಅಂದರೆ, ಆ ಥರ ಒಂದು ಸಿನಿಮಾ ಮಾಡ್ಬೋದು ಅನ್ನೋ ಕಲ್ಪನೆ ಬಂತಲ್ಲ ರಿಷಬ್ಗೆ, ಅದಕ್ಕೆ ಒಂದು ನಮಸ್ಕಾರ ರೀ ರಿಷಬ್ ಶೆಟ್ಟಿಗೆ. ನಮ್ಮ ಕನ್ನಡದ ಒಂದು ಹೆಮ್ಮೆಯ ಹೀರೋ ಆದರು. ಅದಕ್ಕಿಂತ ಮುಂಚೆ ಅವ್ರು ಎಷ್ಟು ಸಿನಿಮಾ ಮಾಡಿಲ್ಲ. ನಾನು ಅವ್ರ ಜೊತೆ ಮಜಾ ಟಾಕೀಸ್ನಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ. ವೆರಿ ಸರಳ ಜೀವಿ, ಭಾಳ ಸುಲಭವಾಗಿ ಯಾರಿಗೂ ರೀಚ್ ಆಗ್ಬೋದು, ಮಾತಾಡ್ಬೋದು, ಯಾವುದೇ ಗತ್ತಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂದರೆ, ನೋಡಿ, ಭಾಳ ಜನ ಬೈಬೋದಾಗಿತ್ತಲ್ಲ, ಏನ್ರಿ ಅದು ಹಂಗೆ ಮಾಡ್ಬಿಟ್ಟಾರೆ, ಹಿಂಗೆ ಮಾಡ್ಬಿಟ್ಟಾರೆ. ಯಾವಾಗ ಪ್ರಯತ್ನ ಹಗಲು ರಾತ್ರಿ ಇದ್ದು ಆ ಪ್ರಯತ್ನ ಮನಸ್ಸಿನಿಂದ ಮಾಡಿದ್ರೆ ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಕಾಂತಾರ ಹಿಟ್ಟಿಗೆ ಕಾರಣ ಏನು? ಕಾಂತಾರ ಹಿಟ್ಟಿಗೆ ಕಾರಣ ಫಸ್ಟು ಒಗ್ಗಟ್ಟು. ನೋಡಿದ್ರ, ಅಲ್ಲೇ ನಿಮಗೆ RRR ಅಂತ ತೆಲುಗಲ್ಲಿ ಹೇಳ್ತೀವಿ ನಾವು, ಈ ಕನ್ನಡದಲ್ಲಿ RR ಇದ್ರಲ್ರಿ, ರಾಜ್ಬೀರ್ ಶೆಟ್ಟಿ, ರಿಷಬ್ ಶೆಟ್ಟಿ, ಇನ್ನು ಶೆಟ್ಟಿ, ಎಲ್ಲ ಶೆಟ್ಟಿ ಇದ್ದಾರಲ್ಲ. ಯಾಕೆ 3 ಶೆಟ್ಟಿಗಳು ಒಟ್ಟಿಗೆ ಸೇರ್ಕೊಂಡ್ರಲ್ಲ? ಶೆಟ್ಟಿ ಅಂದ ತಕ್ಷಣನೇ ಎಲ್ಲರೂ ಅನ್ಕೋತಾರೆ. ಒಂದು ನಮ್ಮ ಅಂಬರೀಷ್ ಹೇಳಿದ್ದು ಒಂದು ಜೋಕ್ ಇದೆ. ಏನು ಅಂದರೆ, ಯಾರೋ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರಂತೆ. ಫೈಟ್ ಯಾರನ್ನ ಹಾಕೋಣ? ರಾಮ್ ಶೆಟ್ಟಿ ಹಾಕೋಣ. ಹೀರೋಯಿನ್ ಯಾರು? ಶಿಲ್ಪಾ ಶೆಟ್ಟಿ. ಎಲ್ಲ ಶೆಟ್ಟಿಗಳೇ ನಾವು ಹೋಟೆಲ್ ಮಾಡ್ತಾ ಇದ್ದೀವ ಅಂತ ಕೇಳದಂತೆ. ಆದರೆ ಶೆಟ್ಟೀಸ್ ಅವರು ಹೋಟೆಲ್ ಮಾಡ್ತಾರ, ಸಿನಿಮಾ ಮಾಡ್ತಾರ ಇಂಪಾರ್ಟೆಂಟ್ ಅಲ್ಲ, ಭಾಳನೇ ದಕ್ಷತೆಯಿಂದ ನಿಷ್ಠೆಯಿಂದ ಮಾಡ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ವಿಷಯ ಏನು ಅಂದರೆ, ಕಾಂತಾರ ಹಿಟ್ಟಾಗಿಗೆ ಕಾರಣ ಜನ ಪ್ರೀತಿಸೋದು. ನೋಡಿ, ನಮ್ಮ ಕರಾವಳಿ ಜನ ಇದ್ದಾರಲ್ಲ, ಅವರಲ್ಲಿ ಒಂದು ಗುಣ ಇದೆ. ಏನು ಅಂದರೆ, ಅವರ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತಾರೆ, ಅವರ ಸ್ಟೈಲ್ನ ಜಾಸ್ತಿ ಪ್ರೀತಿಸ್ತಾರೆ. ನೀವೊಂದು ಕರಾವಳಿ ರೆಸ್ಟೋರೆಂಟ್ ಅಂತ ಹಾಕ್ಬಿಡಿ, ಎಲ್ಲರೂ ಅಲ್ಲಿ ಹೋಗೋಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ, ಆ ನೇಮ್ ಪ್ಲೇಟ್ನ ಉಳಿಸ್ಕೊಂಡು ಬಂದಿದ್ದಾರೆ. ಒಂದು ಕರಾವಳಿ ಫುಡ್ ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲೂ ಆ ಥರ ಇದೆ, ಇಲ್ಲ ಅಂತಿಲ್ಲ. ಆದರೆ ಕರಾವಳಿ ಜನ ಏನು ಮಾಡ್ತಾರೆ ಅಂದರೆ, ಇಡೀ ವರ್ಲ್ಡಲ್ಲಿ ಎಲ್ಲೆಲ್ಲಿ ನಮ್ಮ ಮಂಗಳೂರು ಜನ ಇದ್ದಾರೆ, ಉಡುಪಿ ಜನ ಇದ್ದಾರೆ, ಕುಂದಾಪುರ ಜನ ಇದ್ದಾರೆ ಅಂತಂದರೆ ಇಮ್ಮಿಡಿಯೇಟ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಕಾಂಟ್ಯಾಕ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಕಾಂಟ್ಯಾಕ್ಟ್ ಅಂದರೆ ಫೋನ್ ಮಾಡಿ ಹಲೋ ಅನ್ನೋದಲ್ಲ, ನಮ್ಮ ಭಾಷೆಯನ್ನು, ಪ್ರೀತಿಯನ್ನು ಕಾಂಟ್ಯಾಕ್ಟ್ ಅದು. ಅದಕ್ಕೆ ನೀವು ಯಾವುದೇ ಒಂದು ಮಾಡಬೇಕಾದ್ರೆ, ಯಕ್ಷಗಾನ ಥ್ರೂಔಟ್ ಬೆಳೆಯೋದಕ್ಕೆ ಕಾರಣ ಯಾರು ಅಂದರೆ, ಆ ಜನ ಆ ಕಲೆಯನ್ನು ಪ್ರೀತಿಸ್ತಾರೆ. ಅಲ್ಲಿ ನೀವು ಯಾವುದೇ ಶೋ ಹಾಕಿ ಬೇಕಾದರೆ 3 ಅವರ್ ಮೇಲೆ ಕೂತ್ಕೊಳ್ಳಲ್ಲ, 2 ಅವರ್ ಮೇಲೆ ಕೂತ್ಕೊಳ್ಳಲ್ಲ. ಆದರೆ ಯಕ್ಷಗಾನ ಬೇಕಾದ್ರೆ 8 ಅವರ್ 9 ಅವರ್ ಕೂತ್ಕೊಂಡು ನೋಡ್ತಾರೆ. ಯಾಕೆ ಅಂದರೆ, ಅವರ ಊರು, ಅವರ ಧರ್ಮ, ಅವರ ಶೈಲಿನ ಪ್ರೀತಿಸ್ತಾರೆ. ಕಾಂತಾರ ಹಿಟ್ಟಾಗಕ್ಕೂ ಅದೇ ಕಾರಣ. ಎಲ್ಲರೂ ಆ ಶೈಲಿಯನ್ನು ಪ್ರೀತಿಸಿ ಅದನ್ನು ಹೊಗಳಿದ್ರು, ಕೊಂಡಾಡಿದ್ರು. ನೋಡಿ, ಇದರಲ್ಲಿ ಯಾವ್ದಾದ್ರು ಧರ್ಮ ಬಂತ ಮಧ್ಯ? ಏನೂ ಇಲ್ಲ. ಹಂಗೆ ನೋಡಿದ್ರೆ ಒಂದು ಹಿಂದೂ ಧರ್ಮದ ಕಥೆ ಅದು. ಆ ಹಿಂದೂ ಧರ್ಮದ ಕಥೆಯನ್ನು ಮಾಡಬೇಕಾದ್ರೆ, ಇದು ಹಿಂದೂ ಧರ್ಮದ ನಾವು ನೋಡಲ್ಲ ಅಂತಲ್ಲ, ಎಲ್ಲ ಭಾಷೆಯವರು ನೋಡೋರು. ನಾವು ಸಿನಿಮಾ ಮಾಡೋರು. ನೀವು ಹೇಳ್ಬೋದು, ಏನು ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಿ ಅಂತ. ನಾನು ಒಂದು ಸಿನಿಮಾ ಮಾಡಿದೆ ರೀ, ಡೈರೆಕ್ಷನ್ನು ಮಾಡಿದೆ, ಅನಿರೀಕ್ಷಿತ ಅಂತ ಸಿನಿಮಾ ಮಾಡಿದೆ. ನಮ್ಮ ತಂಡದವರು ರೌಕೆ ಪ್ರಸಂಗ ಸಿನಿಮಾ ಎಲ್ಲ ಮಾಡಿದ್ರು. ಆದರೆ ನಾವು ಮಾಡಿದಾಗ ಅವರು ರಿಲೀಸ್ ಮಾಡಿದ್ರು, ಕೆಲವು ರಿಲೀಸ್ ಆಗ್ತಾ ಇಲ್ಲ. ಯಾಕೆ ಅಂದರೆ, ನಮ್ಮವರೇ ನಮ್ಮನ್ನು ಅದಾ ಸಿನಿಮಾ ತಲೆನೋವು ಚೆನ್ನಾಗಿಲ್ಲ ಅಂತ ನೋಡ್ದೇ ಮಾತಾಡ್ಬಿಡ್ತಾರೆ. ಥಿಯೇಟ್ರಿಗೆ ಬಂದು ನೋಡ್ಬೇಕಲ್ವಾ? ಕಾಂತಾರ ಥಿಯೇಟ್ರಿಗೆ ಬರೋ ಹಾಗೆ ಮಾಡಿದ್ರು. ಅದರಿಂದಾನೇ ಅದರದ್ದು 1 ಬಂದಾಗ, ಕಾಂತಾರ 1 ಬಂದಾಗಲೂ ಸೂಪರ್ ಹಿಟ್ ಆಗಿದ್ದು.
5 ಲಕ್ಷ 5 ಕೋಟಿ 50 ಕೋಟಿ ಅಂತ ಸಿನಿಮಾ ಶುರು ಮಾಡೋದಕ್ಕಿಲ್ಲ ಅವ್ರು ಫಸ್ಟು ಒಂದು 3-4 ಕೋಟಿ ಹಾಕೊಂಡು ಮಾಡೋಣ ಅಂತ ಹೇಳಿದ್ರು. ಆದರೆ ಸಿನಿಮಾ ಜಾಸ್ತಿ ತಗೊಳಕ್ಕೆ ಶುರು ಆಯಿತು. ಒಂದು ಅನಾಹುತ ನಡೀತು ಬೇಡ ಅಂತ ಬಿಡಲಿಲ್ಲ. ಅಲ್ಲಿ ನಾನು ತೆವಳಿ ತಿರ್ಗಾ ಮುಂದೆ ಹೋಗಿ ತಿರ್ಗಾ ಅದಕ್ಕೆ 3 ಕೋಟಿ ಹಾಕಿ ಸಿನಿಮಾ ಮಾಡಿದ್ರು. ಎಲ್ಲರೂ ಏನು ಹೇಳಿದ್ರು ಅಂತ ಸಿನಿಮಾ ನೋಡಿದವರು ಕೆಲವರು ರಿಲೀಸ್ ಆಗೋದಕ್ಕಿಂತ ಮುಂಚೆ, ಅಯ್ಯೋ ಇದು ಕರಾವಳಿಯಲ್ಲಿ ಹಾಕೊಂಡು ಅವ್ರ ಮನೇಲಿ ಅವ್ರು ನೋಡ್ಕೋಬೇಕಷ್ಟೇ, ಈ ಸಿನಿಮಾ ಕುಂದಾಪುರದಲ್ಲಿ ಮಾತ್ರ ಓಡೋದು ಅಂತ. ಆ ಕುಂದಾಪುರದಲ್ಲಿ ಮಾಡಿರೋ ಸಿನಿಮಾ ಇಡೀ ವರ್ಲ್ಡ್ ನೋಡೋಂಗೆ ಮಾಡ್ತಾಳ್ರಿ. ದಟ್ ಈಸ್ ಕರಾವಳಿ. ಅದಕ್ಕೆ ಹ್ಯಾಟ್ಸ್ ಆಫ್ ಕರಾವಳಿಯ ಜನ, ಅವರ ಸ್ಟೈಲ್ನ ಅವ್ರು ಪ್ರೀತಿಸ್ತಾರೆ. ಇದರಿಂದ ನಾವು ಬಾಕಿಯವ್ರು ಏನು ಕಲಿಬೇಕು ಅಂದರೆ, ಕರಾವಳಿನೂ ನಮ್ಮ ಕರ್ನಾಟಕನೇ ನಮ್ಮವರೇ. ಆದರೆ ನಮ್ಮ ಕನ್ನಡ ಸಿನಿಮಾ ಏನು ಕಲಿಬೇಕು ಅಂದರೆ, ಮೊದಲು ನಮ್ಮವ್ರು ಸಿನಿಮಾ ಮಾಡಿದಾಗ ನಾವು ಹೋಗಿ ನೋಡಿ ಅದನ್ನು ಬೆಳೆಸ್ಬೇಕು. ಅದೇ ರೀತಿ ನಮ್ಮ ಧರ್ಮನೂ ಅಷ್ಟೇ. ನಮ್ಮ ಧರ್ಮ ಇದೆಯಲ್ಲ, ಭಾಳ ಜನ ಹೇಳ್ತಾರೆ ಆ ಧರ್ಮದವ್ರು ಹಂಗೆ ಮಾಡ್ತಾವ್ರೆ, ಈ ಧರ್ಮದವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಂಗೆ ಬೆಳಿಗ್ಗೆ ಹೋಗ್ತಾರೆ, ಇವ್ರು 5 ಗಂಟೆಗೆ ಹೋಗ್ತಾರೆ, ಇವ್ರು ಅಲ್ಲಿಗೆ ಹೋಗಿ ಸಪ್ರೇಟ್ ಶಾಲೆ ಮಾಡ್ತಾರೆ. ಅವ್ರನ್ನ ಬೈಯೋ ಬದಲಿ ಅದೇ ಆಸಕ್ತಿ ನಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತೋರಿಸಿದ್ರೆ, ನಾವು ನಮ್ಮ ಮಕ್ಕಳಿಗೆ ಸಂಸ್ಕೃತ ಕಲಿಸಿ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಜಪ ಹೇಳಿಸಿ ಅವ್ರ ಕೈಯಲ್ಲಿ ಎಲ್ಲ ಶಾಸ್ತ್ರೋಕ್ತವಾದ ವಿಷಯಗಳನ್ನು ಮಾತಾಡಿ ನಮ್ಮ ಪರಂಪರೆಗಳನ್ನು ಅವ್ರಿಗೆ ಹೇಳ್ಕೊಟ್ರೆ ನಮ್ಮ ಮಕ್ಕಳು ಬಹಳ ಸುಂದರವಾಗಿರ್ತಾರೆ. ಮಲ್ಕೊಂಡ ನನ್ನ ಮಗ 4 ಗಂಟೆ ನೋಡಿ ಎದ್ದೇಳಲ್ಲ 6 ಗಂಟೆ ತನಕ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ಯಾರೂ ಹೋಗಲ್ಲ. ಅಯ್ಯೋ ಆ ದೇವಸ್ಥಾನನ ದುಡ್ಡು ತಿಂತಾರೆ. ಹಿಂಗೆ ನಮ್ಮ ಧರ್ಮನ ನಾವು ಬೈತೀವಲ್ಲ, ಅದು ನಮ್ಮ ದೊಡ್ಡ ವೀಕ್ನೆಸ್. ನಾವು ಕಾಂತಾರದಿಂದ ಕಲಿಬೇಕಾಗಿದ್ದದೆ. ನಮ್ಮ ಶೈಲಿ ನಾವೇನು ಮಾಡ್ತೀವಿ ಅದನ್ನು ನಾವು ಪ್ರೀತಿಸ್ಬೇಕು. ಪ್ರತಿಯೊಬ್ಬರೂ ಯಾರೋ ಒಬ್ರು ಜುಟ್ಟು ಬಿಟ್ಟು ಅಂತ ನಗ್ತಿರಲ್ಲ, ನಮ್ಮ ಸ್ಟೈಲ್ ಅದು ಅಲ್ವಾ. ಒಂದು ಪೂಜಾರರು ಹೋಗ್ಬಿಟ್ರೆ ನಮಗೆ ಕಾಮಿಡಿ ಥರ ಅನಿಸುತ್ತೆ. ಎಷ್ಟು ಜನ ಪೂಜಾರನ್ನ ಇಟ್ಕೊಂಡು ಕಾಮಿಡಿ ಮಾಡ್ತೀರಿ? ಯಾಕೆ ಬೇರೆ ಧರ್ಮದಲ್ಲಿ ಮಾಡೋಕ್ಕಾಗುತ್ತಾ ನಿಮಗೆ? ಆಗಲ್ಲ ಅಂದರೆ ಅವ್ರು ತಪ್ಪು ಅಂತ ಅಲ್ಲ, ನಾವು ತಪ್ಪು. ನಾವು ಯಾಕೆ ತಪ್ಪು ಅಂದರೆ, ನಮ್ಮನ್ನೇ ನಾವು ಅಸಹ್ಯ ಮಾಡಿಕೊಂಡು ನಮ್ಮವ್ರನ್ನ ನಾವು ಪ್ರೀತಿಸ್ದೆ, ನಮ್ಮ ದೇವಸ್ಥಾನಗಳಿಗೆ ಹೋಗದೆ, ನಮ್ಮ ಮಕ್ಳಿಗೆ ಸಂಸ್ಕೃತಿ ಕಲಿಸ್ದೆ, ಸಂಸ್ಕೃತ ಕಲಿಸ್ದೆ, ಈ ಥರ ಮಾಡಿ ನಮ್ಮ ಆಯುರ್ವೇದ ಇದ್ರೆ ಅಯ್ಯೋ ಆಯುರ್ವೇದನ ಗುಣ ಆಗಲ್ಲ ಅಂಥೇಳಿ ಸೂಪರ್. ಬಿಡಿ ವರ್ಲ್ಡಲ್ಲೇ ಆಯುರ್ವೇದ ನಂಬರ್ 1 ಅನ್ನೋದಕ್ಕೆ ಪ್ರೂಫ್ ಇದೆ ಈಗ. ಆದರೆ ನಮ್ಮನ್ನು ನಾವು ಪ್ರೀತಿಸ್ಬೇಕು. ಅದಕ್ಕೆ ಹೇಳೋದು, ಕಾಂತಾರ ಸಿನಿಮಾ ಹಿಟ್ಟಾಗಿ ಈಗ ನಂಬರ್ 1 ಬಂದಿದೆ. ಇನ್ನು 3, 4, 5, 10 ಬರಲಿ, ಆದರೆ ಇಟ್ಸ್ ಎ ರೆಕಾರ್ಡ್. KGF ಹಿಂಗೆ ಮಾಡಿದ್ರು. ಬಿಕಾಸ್ ಬರೀ ದುಡ್ಡು ಹಾಕಿದ್ದಲ್ಲ, ಒಂದು ಕನ್ನಡ ಸಿನಿಮಾಗೋಸ್ಕರ ಕೋಟಿಗಟ್ಟಲೆ ಹಾಕ್ಬೋದು ಅನ್ನೋ ಚಿಂತನೆ ಇದೆಯಲ್ಲ, ಅದು ಫಸ್ಟ್ ಮಾಡಿದವ್ರು ರವಿಚಂದ್ರನ್. ಅದಾದಮೇಲೆ ಈಗ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರು ಮಾಡಿದ್ದಾರೆ. ಹಂಗನ್ಬಿಟ್ಟು ಅವ್ರು ಮಾಡಿದ್ರೆ ಅವ್ರಿಗೆ ಕೊಡ್ತಾರೆ, ಬೇರೆಯವ್ರಿಗೆ ಕೊಡಲ್ಲ. ನೀವು ಮಾತ್ರ ಬಂದು ಅವ್ರು ಸಿನಿಮಾ ಮಾಡಬೇಕು ಅನ್ನೋ ಥರ ನಾವು ಬೆಳಿಬೇಕ್ರಿ. ಅದರಿಂದ ಫಸ್ಟು ನಾನು ಪ್ರೇಕ್ಷಕರು ಕೇಳ್ತೀನಿ, ಕಾಂತಾರ ಹಿಟ್ ಮಾಡ್ದಂಗೆ ಎಲ್ಲ ಸಿನಿಮಾಗೂ ಹೋಗಿ ನೋಡಿ. ಪ್ರತಿಯೊಂದು ಸಿನಿಮಾನೂ ಕಾಂತಾರ ಥರ ಹಿಟ್ ಆಗುತ್ತೆ. ಆಗ ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ. ಅದೇ ರೀತಿ ನಮ್ಮ ಧರ್ಮನೂ ಬೆಳೆಸಿ. ನಮ್ಮ ಧರ್ಮದಲ್ಲಿ ಬೇಕಾದಷ್ಟಿದೆ. ಒಂದು ಕತೆ ಮಾಡಬೇಕು ಅಂದರೆ, ನೀವು ಅಮೆರಿಕಾದಲ್ಲಿ ಒಂದು ಕತೆ ಮಾಡಬೇಕಾದ್ರೆ ಆ ಫಾದರು, ಒಂದು ಕ್ಯಾಂಡ್ಲು, ಒಂದು ಕಳ್ಳ, ಇಷ್ಟೇ ಇದೆ. ನಮ್ಮಲ್ಲಿ ಕೋಟಿಗಟ್ಟಲೆ ಕತೆ ಇದೆ. ಮಹಾಭಾರತ, ಭಗವದ್ಗೀತೆ ತಗೊಂಡ್ರೆ ನಿಮ್ಗೆ ಎಷ್ಟೆಷ್ಟಿದೆ. ರಾಮಾಯಣದಲ್ಲಿ ಎಷ್ಟು ಸ್ಪ್ಲಿಟ್ಸ್ ಇದೆ, ಎಷ್ಟು ಕತೆಗಿದೆ, ಎಷ್ಟು ಸುಂದರವಾಗಿದೆ. ನಾವು ಅದನ್ನು ನೋಡೋಕ್ಕೆ ಇಷ್ಟಪಡಬೇಕು. ಎಸ್, ಅದು ನೋಡಬೇಕು ಅನ್ನೋ ಒಂದು ಇಷ್ಟ ಬರಬೇಕು. ಇದು ನಾನು ನೋಡ್ತೀನಿ ನಮ್ಮ ಕನ್ನಡ ಸಿನಿಮಾ ಅಂತ. ನಾವು ಸುಮ್ಮನೆ ನಮ್ಮ ಮನಸ್ಸೊಳಗೆ ಅಂದ್ಕೊಳ್ಳೋಣ, ಒಂದು ತಿಂಗಳಲ್ಲಿ ಎಷ್ಟು ಸತಿ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು, ಯಾವ್ಯಾವ ಪಾಠಶಾಲೆಗಳಲ್ಲಿ ನಮ್ಮ ಸಂಸ್ಕೃತಿನ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಕಡ್ಡಾಯ ಮಾಡಬೇಕಲ್ವಾ ನಮ್ಮ ಸಿಸ್ಟಮ್ನ. ಮಹಾರಾಜರಿದ್ದಾಗ, ಜಯಚಾಮರಾಜೇಂದ್ರ ಒಡೆಯರ್ ಇದ್ದಾಗ ಅವರು ಅವಾಗ ಅವ್ರ ನಾಡನ್ನು ಪ್ರೀತಿಸಿದ್ರು. ಅದರಿಂದ ಮೈಸೂರು ಇಷ್ಟು ಸುಂದರವಾಗಿ ಬೆಳೀತು, ಕರ್ನಾಟಕ ಇಷ್ಟು ಸುಂದರವಾಗಿದೆ. ಆದರೆ ಅದು ಎಲ್ಲ ಕಡೆಯೂ ಆಗಬೇಕು. ಉತ್ತರ ಕರ್ನಾಟಕದ ಜನ ಮನಸ್ಸು ಮಾಡಿದ್ರೆ ಕಾಂತಾರ ಥರನೇ ಸಿನಿಮಾ ತೆಗಿಬೋದು, ಇನ್ನು ಚೆನ್ನಾಗಿರೋದು ತೆಗಿಬೋದು. ಯಾಕಂದರೆ ಅಷ್ಟೊಂದು ಒಗ್ಗಟ್ಟಿದೆ. ಉತ್ತರ ಕರ್ನಾಟಕದ ಯುವಕರೇ ಎದ್ದೇಳಿ, ಈಗ ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಡೆಫಿನೆಟ್ಲಿ ಚೆನ್ನಾಗಿ ಬೆಳೆಸೋಣ. ಮೊದಲು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ, ಬೇರೆ ಧರ್ಮನ ಬೈದೆ ನಮ್ಮ ಧರ್ಮನ ನಾವು ಬೆಳೆಸಿ ತೋರಿಸೋಣ. ನಮ್ಮ ರಾಜ್ಯೋತ್ಸವಗಳು ನಡಿಬೇಕಾದ್ರೆ ವಿಜೃಂಭಣೆಯಿಂದ ಹೋಗಿ ಕೂತ್ಕೊಂಡು ನೋಡೋಣ. ನಮ್ಮಲ್ಲೇನು ಅಂದರೆ 3 ಅವರ್ ಸಿನಿಮಾದಲ್ಲಿ ಕೂತ್ಕೊಳ್ಳೋಕ್ಕೆ ನಮ್ಗೆ ಆಗೋದಿಲ್ಲ. ಅದ್ರ ಮಧ್ಯೆ ಮೊಬೈಲ್ ಆನ್ ಮಾಡ್ತೀವಿ, ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀವಿ. ಅವ್ರು ನೋಡೋದೇನು ಅಂದರೆ ಅಮೇರಿಕಾದು ಕಾರ್ಟೂನ್ ನೋಡೋದು. ಅವ್ರಿಗೆ ನೀವು ಕನ್ನಡದ ಕಾರ್ಟೂನ್ ಮಾಡಿ ತೋರಿಸಿ, ಯಾಕಾಗಲ್ಲ? ನಮ್ಮ ಯೂಟ್ಯೂಬರ್ಸ್ ಎಷ್ಟೊಂದು ಜನ ಇದ್ದಾರೆ, ಕಾರ್ಟೂನ್ಗಳು ಮಾಡಿ ಮಕ್ಕಳಿಗೆ ಸಣ್ಣ ಸಣ್ಣ ಹಾಡುಗಳು, ಎಂತೆಂಥ ಬರವಣಿಗೆಗಾರರಿದ್ದಾರೆ. ಅದಕ್ಕೆ ಹೇಳೋದು, ಕಾಂತಾರ ಮಾತ್ರ ಅಲ್ಲ, ಇನ್ನೂ ಅನೇಕ ಸಿನಿಮಾ ಹತ್ರ ಬರಬೇಕು ಅಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಜೊತೆಗಿಲ್ಲಿ. ಫಸ್ಟ್ ನಾನು ಸಿನಿಮಾ ಬರದೆ ಸಿನಿಮಾ ಸ್ಟೋರಿ ಬರದೆ, ಡೈರೆಕ್ಟ್ ಮಾಡಿದೆ, ಎಲ್ಲ ಮಾಡಿದೆ. ಅದ್ರ ಕಷ್ಟ ಏನಿದೆ ಅಂತ ನನಗೆ ಗೊತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ರೆ ನೋಡ್ದೇನೆ ಕಾಮೆಂಟ್ ಹೇಳ್ತಾರಲ್ಲ, ಅವ್ರುಗಳು ಕಾಂತಾರ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ ರೀ.
ಅದಕ್ಕೆ ಕಾಂತಾರ ಹಿಟ್ಟಾಗಿರೋದು ಮಂಗಳೂರು ಜನನ ಒಗ್ಗಟ್ಟು, ಕರಾವಳಿ ಪ್ರದೇಶದ ಒಗ್ಗಟ್ಟು. ಅದು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಬಂದರೆ ನಮ್ಮ ಸಿನಿಮಾಗಳು ಸೂಪರ್ ಇದೆ. ಅತ್ಯಂತ ಉತ್ತಮವಾದ ಟೆಕ್ನಿಷಿಯನ್ಸ್ ಇದ್ದಾರೆ, ನಮಗೆ ಬೇಕಾದಷ್ಟು ಬ್ಯೂಟಿಫುಲ್ ಲೊಕೇಶನ್ಸ್ ಇದೆ. ನಮಗೆ ಯಾಕೆ ಶೂಟ್ ಮಾಡಬಾರ್ದು, ಯಾಕೆ ಸಿನಿಮಾ ಮಾಡಬಾರ್ದು? ನಾವು ಒಂದು ಬಡಾವಣೆ ಮಾಡ್ತೀವಿ, ಬಡಾವಣೆ ಮಾಡಿದಾಗ ಆ ಬಡಾವಣೆಯಲ್ಲಿ ಒಂದು ದೇವಸ್ಥಾನಕ್ಕೆ ಅಂತ ಜಾಗ ಇಡ್ತೀವ? ಯಾರೋ ಭಾಳ ಕಮ್ಮಿ ಜನ ಇಟ್ಟಿದ್ದಾರೆ. ಹೊಸ ಬಡಾವಣೆಗಳಲ್ಲಿ ಎತ್ತರಕ್ಕೆ ಫ್ಲ್ಯಾಟ್ ಹೋಗುತ್ತೆ ಹೊರತು ಇನ್ನೇನೂ ಇಲ್ಲ. ನಮ್ಮದು ದೊಡ್ಡ ಫ್ಲ್ಯಾಟು 500 ಫ್ಲ್ಯಾಟ್ ಇದೆ, 600 ಮನೆ ಇದೆ, 1000 ಮನೆ ಇದೆ. 1000 ಮನೆ ಇರೋ ಕಡೆ ಒಂದು ಗೋಶಾಲೆ ಇದೆಯಾ, ಗಾರ್ಡನ್ ಇದೆಯಾ? ಅದಲ್ವಾ ಬೇಕಾಗಿದ್ದು? ಗಿಡ ಮರಗಳು, ಮಕ್ಕಳಿಗೆ ಆಟದ ನಮ್ಮ ಸಂಸ್ಕೃತಿ ಕಲಿಸುವಂಥ ಸಿಸ್ಟಮ್ ಮಾಡಬೇಕಲ್ವಾ? ನಾವು ಅದನ್ನು ಮಾಡ್ತಿಲ್ಲ. ಏನೋ ಕೋಳಿ ಗುಡ್ತರ ಮನೆಗಳು ಕಟ್ಕೊಂಡು ಅದರೊಳಗೆ ಇರ್ತೀವಲ್ಲ, ಆವಾಗ ಯೋಚನೆ ಮಾಡಬೇಕು, ನಮ್ಮದೇ ಆದ ಒಂದು ಗೋಶಾಲೆ ಬೇಕು, ನಮ್ಮದೇ ಆದ ಒಂದು ವೆಜಿಟಬಲ್ ಗಾರ್ಡನ್ ಬೇಕು, ಆವಾಗ ಈ ಪೆಸ್ಟಿಸೈಡ್ಸಿಂದ ಎಲ್ಲ ದೂರ ಇರ್ಬೋದು ಅಂತ. ಇವತ್ತು ನಾನು ಈ ಥರ ಸಬ್ಜೆಕ್ಟ್ ತೊಗೊಂಡು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಒಗ್ಗಟ್ಟಿದ್ರೆ ಸಕ್ಸಸ್ ಗ್ಯಾರಂಟಿ. ಇದಕ್ಕೆ ಕಾಂತಾರನೇ ಕಾರಣ ಅಂತಾನೆ ನಾನು ಇದರದ್ದು ಟೈಟಲ್ ತೊಗೊಂಡಿರೋದು. ನಾನು ಯೋಚನೆ ಮಾಡಿದೆ ಯಾಕೆ ಕಾಂತಾರ ಹಿಟ್ ಅಂತ ಅಂದರೆ, ನೋಡಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಬಹಳ ಫೇಮಸ್ ಆ್ಯಕ್ಟರ್ಸ್ನೇನು ಹಾಕ್ಕೊಂಡಿಲ್ಲ. ಕರಾವಳಿ ಪ್ರದೇಶದಲ್ಲಿ ಅಲ್ಲಿ ಕಾಮಿಡಿ ಮಾಡೋರು, ಅಲ್ಲಿ ಮಾಡೋ ಯಕ್ಷಗಾನದ ಆರ್ಟಿಸ್ಟ್ಗಳನ್ನೇ ಉಪಯೋಗಿಸ್ಕೊಂಡ್ರು. ದೀಪಕ್ ರೈ ಅಂತ ಒಳ್ಳೊಳ್ಳೆ ಕಲಾವಿದರನ್ನು ಉಪಯೋಗಿಸ್ಕೊಂಡಿದ್ದಾರೆ. ಆ ಎಲ್ಲ ಕಲಾವಿದರನ್ನು ಉಪಯೋಗಿಸ್ಕೊಳ್ಳೋ ಬದಲು ತಗೋಬೋದಲ್ಲ ಅವ್ರನ್ನ ಇವ್ರನ್ನ ಎಲ್ಲ. ಬಟ್ ಟೆಕ್ನಿಷಿಯನ್ಸ್ ಮಾತ್ರ ಅವ್ರು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ವರ್ಲ್ಡ್ಸ್ ಬೆಸ್ಟ್ ಟೆಕ್ನಿಷಿಯನ್ಸ್ ಹಾಕ್ಸೋರು. ಆ ರಿಸ್ಕ್ ತೊಗೊಂಡ್ರೇನೆ ನಿಮಗೆ 100 ಕೋಟಿ ಸಿನಿಮಾನು ಕನ್ನಡ ಮಾಡುತ್ತೆ ಅಂತ ತೋರಿಸ್ಕೊಟ್ಟಿರೋದು. ಇವತ್ತು ಇಡೀ ಹಿಂದಿ ಸಿನಿಮಾ ಜಗತ್ತು, ನಮ್ಮ ಬಾಲಿವುಡ್ ಅಂತೀವಿ, ಹಾಲಿವುಡ್ ಅಂತೀವಿ, ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈ ಕನ್ನಡ ಸಿನಿಮಾ ಬಗ್ಗೆ ಅಲ್ವಾ? ಇದರ ಪ್ರಾರಂಭ ಯಾರು ಅಂದರೆ, ಎಸ್, ನಮ್ಮ ರವಿಚಂದ್ರನ್ ಅವರು ಕೋಟಿಗಟ್ಟಲೆ ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ರು. ಇವತ್ತು ಹೇಳ್ತೀನಿ, ರವಿಚಂದ್ರನ್ ಅಂತ ಅವ್ರನ್ನ ಇಟ್ಕೊಂಡ್ರೆ ನಮಗೆ ಕಾಂತಾರ ಅಂತ ಸಿನಿಮಾಗಳು ಮಾಡ್ಬೋದು, ಇಡೀ ಕನ್ನಡದಲ್ಲಿ ಬೇರೆನೂ ಸಿನಿಮಾ ಮಾಡ್ಬೋದು. ಸುಮ್ಮನೆ ಯೋಚನೆ ಮಾಡಿ, ನಮ್ಮ ರಿಷಬ್ ಶೆಟ್ಟಿ, ರವಿಚಂದ್ರನು, ಉಪೇಂದ್ರ ಎಲ್ಲ ಒಟ್ಟಿಗೆ ಸೇರಿದ್ರೆ ಹೆಂಗಿರುತ್ತೆ? ಸೂಪರ್ ಆಗಿರುತ್ತಲ್ವಾ? ಅಂಥ ಸಿನಿಮಾಗಳು ಬರಬೇಕು. ಅದೇ ನನ್ನ ಪ್ರಯತ್ನ, ಅದೇ ನನ್ನ ಆಸೆ. ಅದಕ್ಕೆ ಈ ಎಪಿಸೋಡ್ ಮಾಡ್ತಾ ಇರೋದು. ದಯವಿಟ್ಟು ಕನ್ನಡ ನಾಡಿನಲ್ಲಿ ನೀವು ಒಗ್ಗಟ್ಟನ್ನು ತೋರಿಸಿ, ಆ ಒಗ್ಗಟ್ಟು ನಮ್ಮ ಧರ್ಮದಲ್ಲೂ ತೋರಿಸಿ. ಸ್ಕೂಲ್ಗಳಲ್ಲಿ ಅಷ್ಟೇ ಮಕ್ಕಳಿಗೆ ನಮ್ಮ ಕಥೆಗಳನ್ನು ಹೇಳಿ, ನಮ್ಮ ಶಿವಾಜಿಯ ಕಥೆಗಳು, ನಮ್ಮ ಓಬವ್ವನ ಕಥೆಗಳು, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಕಥೆಗಳು. ಯಾವಾಗ ನೋಡಿದ್ರು ಅವ್ರು ಯಾರೋ ಬಂದರು, ನಮ್ಮ ಕದ್ಕೊಂಡೋದ್ರು, ಇವ್ರು ನಮ್ಮ ನೋಡ್ಕೊಂಡೋದ್ರು. ನಮ್ಗೆ ಏನಾರು ಏಟು ಬಿದ್ದರೆ ಊರವ್ರಿಗೆಲ್ಲ ಹೋಗಿಳ್ತೀವಿ, ಹೊಡೆದಾಕೊಂಡು ಅವನು ಹೊಡೆದ ಅಂತ ಹೇಳ್ತೀವ. ಏಟು ಬಿದ್ದ ತಕ್ಷಣ ನಾಚಿಕೆ, ಎಲ್ಲರ ಮುಂದೆ ಹೊಡೆದ್ಬಿಟ್ಟು ಅಕ್ಕಣಿ ಅಂತ ನಾಚಿಕೆ ಪಡ್ತೀವಿ. ಅದೇ ರೀತಿ ನಮ್ಮ ಹಳೆ ಕಥೆಗಳಲ್ಲಿ ಎಲ್ಲಾದರೂ ಯಾರಾದರೂ ಬಂದು ನಮ್ಮ ಲೂಟಿ ಹೊಡೆದ್ರೆ ನೀವು ಹೇಳ್ಬೇಕಾಗಿದ್ದೇನೆಂದರೆ, ನಾವು ವಾಪಸ್ ಎಲ್ಲೂ ಲೂಟಿ ಮಾಡಲಿಲ್ರಿ, ನಾವು ಅದೇನೆ, ನಾವು ಕನ್ನಡಿಗರ ಹಂಗೆ, ನಾವು ಹಿಂದೂಗಳ ಹಂಗೆ, ನಾವು ಭಾರತೀಯರ ಹಂಗೆ ಅಂಥೇಳಿ ಖುಷಿ ಪಡಬೇಕು. ನಾವು ಮಾಡಬೇಕಾಗಿದ್ದ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ಡೆಫಿನೆಟ್ಲಿ ಸೂಪರ್ ಪಿಕ್ಚರ್ಗಳಾಗುತ್ತೆ. ಈ ಎಪಿಸೋಡ್ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರವಿಚಂದ್ರನು, ಉಪೇಂದ್ರ, ರಿಷಬ್ ಶೆಟ್ಟಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಧಮಾಕ ಮಾಡಿ, ನಮ್ಮ ಮೈಸೂರು ಅರಮನೆ ಬಗ್ಗೆ ಒಂದು ಸಿನಿಮಾ ಮಾಡಿ, ಸೂಪರ್ ಆಗಿರುತ್ತೆ. ಅಲ್ಲಿನ ಕಥೆಗಳು, ಡೈನಾಸ್ಟಿ ಎಲ್ಲ ಯಾಕೆ ಮಾಡಬಾರ್ದು? ಆ ಸಿನಿಮಾ ಮಾಡಿದ್ರೆ ನೀವೇನು ಥಿಯೇಟ್ರ್ ರಿಲೀಸ್ ಮಾಡಬೇಕಾಗಿಲ್ಲ. ಮೈಸೂರಿಗೆ ಬಂದವರೆಲ್ಲ ಫಸ್ಟು ಆ ಸಿನಿಮಾನ ನೋಡಿ ಆಮೇಲೆ ಮೈಸೂರು ಅರಮನೆ, ಮೈಸೂರು ನೋಡಬೇಕು. ಆ ಥರ ಮೈಸೂರಿನ ಇತಿಹಾಸ, ಜಯಚಾಮರಾಜೇಂದ್ರ ಒಡೆಯರು, ಇವ್ರದೆಲ್ಲ ಒಂದು ಕತೆ ಇಟ್ಕೊಂಡು ಯಾಕೆ ನಮ್ಮ ರವಿಚಂದ್ರನು, ಉಪೇಂದ್ರ, ರಿಷಬ್ ಶೆಟ್ಟಿ ಎಲ್ಲರೂ ಸೇರಿ ಮಾಡಬಾರ್ದು? ಹೊಂಬಾಳೆಯವರೇ, ನಿಮಗೊಂದು ನಮಸ್ಕಾರ. ಮಾಡಿ ಇಂಥ ಅದ್ಭುತವಾದ ಸಿನಿಮಾ. ಟೆಕ್ನಿಕಲ್ ಸಪೋರ್ಟು ಇದೆ, ಇಲ್ಲಿ ಆರ್ಟಿಸ್ಟು ಇದ್ದಾರೆ. ಕಾಂತಾರ ಥರ ಇನ್ನೂ ಅಷ್ಟು ಸಿನಿಮಾ ಬರಲಿ. ನಮಸ್ಕಾರ, ನಿಮ್ಮ ಮಿಮಿಕ್ರಿ ದಯಾನಂದ್.